ನೋಡಿ, ನಾಳೆಯಿಂದ ವಿಶೇಷವಾಗಿ ವಿಧಾನಮಂಡಲ ಅಧಿವೇಶನ ಆರಂಭ ಆಗಲಿದೆ. ಅದರಲ್ಲೂ ಕೂಡ ಜನವರಿ 31ನೇ ತಾರೀಕಿನವರೆಗೆ ಈ ಒಂದು ಅಧಿವೇಶನ ನಡೆಯುತ್ತೆ. ಜಂಟಿ ಅಧಿವೇಶನದಲ್ಲಿ ಸರ್ಕಾರವನ್ನ ಕಟ್ಟಿ ಹಾಕಲಿಕ್ಕೆ ಯಾವ ರೀತಿಯಾಗಿ ತಂತ್ರ ನಡೀತಾ ಇದೆ, ಸರ್ಕಾರದ ವಿರುದ್ಧ ಬ್ರಹ್ಮಾಸ್ತ್ರವನ್ನ ಹೂಡಲು ವಿಪಕ್ಷ ತಯಾರಿ ಮಾಡಿಕೊಂಡಿದೆ. ನಾಳೆಯಿಂದ 10 ದಿನ ನಡೆಯಲಿದೆ ಜಂಟಿ ಅಧಿವೇಶನ. ವಿಪಕ್ಷದ ಅಸ್ತ್ರಕ್ಕೆ ಪ್ರತ್ಯಾಸ್ತ್ರವನ್ನ ಪ್ರಯೋಗಿಸಲು ಸರ್ಕಾರ ಸಜ್ಜಾಗಿದೆ. ಕಾಂಗ್ರೆಸ್ ಸರ್ಕಾರವನ್ನ ಹೇಗೆ ಕಟ್ಟಾಕಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಪ್ಲಾನ್ ಮಾಡಿಕೊಂಡಿದೆ. ಜನವರಿ 31ನೇ ತಾರೀಕುವರೆಗೂ ನಡೆಯುತ್ತೆ ಈ ಒಂದು ಅಧಿವೇಶನ. ಅದರಲ್ಲೂ ಕೂಡ ಜಂಟಿ ಅಧಿವೇಶನ ಆಗಿರೋದ್ರಿಂದ ಹೇಗೆಲ್ಲ ಇವರಿಗೆ ಚಾರ್ಜ್ ಮಾಡಬೇಕು ಅಂತ ಹೇಳಿ ಎರಡೂ ಪಕ್ಷದವರು ಇದೀಗ ರೆಡಿ ಆಗಿದ್ದಾರೆ. ಸರ್ಕಾರದ ವೈಫಲ್ಯಗಳನ್ನೇ ಕೈಗೆತ್ತಿಕೊಂಡಿರುವಂತಹ ವಿರೋಧ ಪಕ್ಷದವರು ಹೇಗೆ ಮುಗಿಬೀಳಬೇಕು ಅಂತ ಹೇಳಿ ಸಜ್ಜಾಗಿದ್ದಾರೆ. ಹೇಗೆ ಮುಗಿಬೀಳಬೇಕು, ಹೇಗೆ ಅವರನ್ನ ಕ್ಲಾಸ್ ತಗೋಬೇಕು, ಹೇಗೆ ಅವರನ್ನ ಚಾರ್ಜ್ ಮಾಡಬೇಕು ಅಂತ ಹೇಳಿ ಇದೀಗ ರೆಡಿ ಆಗಿದ್ದಾರೆ. ಜಂಟಿ ಅಧಿವೇಶನ ಆರಂಭ ಆಗಲಿದೆ. ಈ ಒಂದು ಅಧಿವೇಶನದಲ್ಲಿ ಬಹಳಷ್ಟು ವಿಚಾರಗಳ ಕುರಿತು ಚರ್ಚೆ ಆಗುತ್ತೆ. ನೋಡಿ, ಯಾವುದೇ ಅಧಿವೇಶನ ಇರಲಿ, ಚರ್ಚೆ ಆಗೋದು ಸದ್ಯಕ್ಕೆ ನಮ್ಮ ರಾಜ್ಯದಲ್ಲಿ ಏನ್ ನಡೀತಾ ಇದೆ, ರಾಜ್ಯ ವಿದ್ಯಮಾನಗಳ ಕುರಿತು ಚರ್ಚೆ ಆಗುತ್ತೆ. ಇದರಲ್ಲೂ ಕೂಡ ಅಂದ್ರೆ ನಾಳೆಯಿಂದ 22ನೇ ತಾರೀಕಿನಿಂದ ಆರಂಭ ಆಗ್ತಾ ಇರುವಂತಹ ಈ ಒಂದು ಜಂಟಿ ಅಧಿವೇಶನ, ವಿಧಾನಮಂಡಲ ಜಂಟಿ ಅಧಿವೇಶನದಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೇಗೆಲ್ಲ ಮುಗಿಬೀಳಬೇಕು, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೆಲ್ಲ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗ್ತಾ ಇದೆ ಅಥವಾ ಎಷ್ಟೆಲ್ಲ ಭ್ರಷ್ಟಾಚಾರಗಳು ತುಂಬಿ ತುಳುಕ್ತಾ ಇದೆ, ಎಲ್ಲೆಲ್ಲ ಹಗರಣಗಳು ನಡೀತಾ ಇದೆ, ಇತ್ತೀಚೆಗೆ ನೋಡ್ತಾ ಇದ್ದೀವಿ ಕರ್ನಾಟಕ ರಾಜ್ಯದಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಅದರಲ್ಲೂ ಕೂಡ ಯಾವುದೇ ಇಲಾಖೆ, ಕನಿಷ್ಠ ಪಕ್ಷ ಯಾವ ಇಲಾಖೆಯಲ್ಲಿ ಭ್ರಷ್ಟಾಚಾರ ಇಲ್ಲ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಯಾವುದೇ ಇಲಾಖೆಯೇ ಉಳಿದಿಲ್ಲ, ಆ ಮಟ್ಟಕ್ಕೆ ಹಾಳಾಗೋಗಿದೆ. ಅದು ಗೃಹ ಇಲಾಖೆ ಇರಲಿ ಅಥವಾ ಅಬಕಾರಿ ಇಲಾಖೆ ಇರಲಿ ಅಥವಾ ಮತ್ತೊಂದೇ ಇರಲಿ, ಎಲ್ಲ ಇಲಾಖೆಗಳಲ್ಲೂ ಕೂಡ ಒಂದೊಂದು ಸಮಸ್ಯೆಗಳು ಇದೆ. ಅದಾದ ನಂತರ ನಮ್ಮ ರಾಜ್ಯದ ಅಭಿವೃದ್ಧಿ ಮಾತ್ರ ಕಾಂಗ್ರೆಸ್ ಸರ್ಕಾರದಿಂದ ಏನೂ ಆಗ್ತಾ ಇಲ್ಲ. ಎಲ್ಲವೂ ಕೂಡ ಕುರ್ಚಿ ವಿಚಾರಕ್ಕೆ ಜಗಳ ಮಾಡ್ಕೊಂಡು ಕೂತಿದ್ದಾರೆ. ಆದರೆ ಯಾವುದೇ ಅಭಿವೃದ್ಧಿ ಅಥವಾ ಹೇಗೆ ಮಾಡಬೇಕು, ಏನಾಗ್ತಾ ಇದೆ, ಯಾವುದಕ್ಕೂ ಕಾಂಗ್ರೆಸ್ ಸರ್ಕಾರ ತಲೆ ಕೆಡಿಸ್ಕೋತಾ ಇಲ್ಲ ಅಂತ ಹೇಳಿ ಈಗಾಗಲೇ ಬಿಜೆಪಿ ಹಾಗೂ ಕಾಂಗ್ರೆಸ್ ಹಲವು ಬಾರಿ ಆರೋಪ ಮಾಡ್ತಾ ಇದೆ.